ನಾವು ಬಿಜೆಪಿ ನಮ್ಮದು ಪ್ರಾರಂಭದಿಂದನೂ ನಿರಂತರವಾಗಿ ಜನತಾದಳ ಇದ್ರ ಪರವಾಗಿ ಹೋರಾಟವನ್ನು ಮಾಡ್ಕೊಂಬರ್ತಾ ಇರೋದನ್ನು ನೀವೇ ಮಾಧ್ಯಮದವರು ಪ್ರಾರಂಭದಿಂದನೇ ಜನತಾದಳ ಇದಕ್ಕೆ ಹೋರಾಟ ಮಾಡ್ಕೊಂಬರ್ತಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಿ. ಬಟ್ ಯಡಿಯೂರಪ್ಪನವ್ರ ಮನಸ್ಥಿತಿ ನಿಮಗೆಲ್ಲರಿಗೂ ಕೂಡ ಗೊತ್ತು. ರಾಜ್ಯದ ಜನತೆಗೆ ಅವರು ರೈತರ ಪರವಾಗಿ ಯಾವಾಗಲೂ ಕೂಡ ಬರ್ತಿದ್ದಂಥವ್ರು. ಅವರು ಮನೇಲಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಅವರು ನಮ್ಮ ಪಕ್ಷನೂ ಕೂಡ ನಾವು ಇವ್ರ ಜೊತೆ ಬೇದಿಗಿಳಿಯೋಣ ಅನ್ನೋ ಮನಸ್ಥಿತಿಲಿ ನಿನ್ನೆ ಅಲ್ಲಿ ನಡೆದಂಥ ಪ್ರಸಂಗದಲ್ಲಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದ ವರಿಷ್ಠರು ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಬೋದು. ನಮ್ಮದೇನಾಗಿತ್ತು, ನೀವೇ ಕಳೆದ ಕೆಲವು ದಿನಗಳಿಂದ ನೋಡಿದಿರಿ, ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡೋ ಪರಿಸ್ಥಿತಿಗೆ ಬಂದರು. ಅಂದರೆ ಎಲ್ಲಿ ಇವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲ, ಹಾಗಾಗಿ ಇದನ್ನು ಯಾವುದೂ ಕೂಡ ಗಣನೆಗೆ ಹಾಕೋತಿಲ್ಲ, ರಿಯಲ್ ಎಸ್ಟೇಟಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಸವಾಗಿ ದೇವೇಗೌಡರು ರೈತರ ಪರವಾಗಿ ನಾನು ಕೂಡ ಇಳಿಬೇಕಾದಂಥ ಪ್ರಸಂಗ ಬರ್ಬೋದು, ನಾನು ಕೂಡ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೋಬೋದು ಅಂತಕ್ಕಂಥದ್ದನ್ನ ಘೋಷಣೆಯನ್ನು ಮಾಡಿದ್ದಾರೆ. ಒಂದು, ಈ ಸರ್ಕಾರದಲ್ಲೇ ನೀವು ದ್ವಂದ್ವ ನೀತಿ ಇರ್ತಕ್ಕಂಥದ್ದು ಈ ಇಶ್ಯೂನಲ್ಲಿ ನೀವೇ ನೋಡಿದ್ದೀರಿ. ಯಾರು ಜಾರಕಿಹೊಳಿ ಸಾಹೇಬರು ಅವರು ಕೂಡ ಇದು ರೈತರನ್ನ ನಾವು ಒಕ್ಕಲೆಬ್ಬರಿಸಿ ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಅಭಿಪ್ರಾಯ. ಅಂಥ ಖರ್ಗೆ ಅವರು ಪಕ್ಷದ ಬಗ್ಗೆ ಯಾವಾಗಲೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋವಂಥ ಪ್ರಿಯಾಂಕ ಖರ್ಗೆ ಅವರೇ ಇಲ್ಲ ಇದು ಸರಿಯಲ್ಲ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು ಮನಸ್ಥಿತಿ ನೀವು ನೋಡಿದಿರಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಮತ್ತು ಕಂದಾಯ ಸಚಿವರು ಕೂಡ ಅವರು ಕೂಡ ಹೇಳಿಕೆಯನ್ನು ನೀವೆಲ್ಲರೂ ಕೂಡ ನೋಡಿರೋದ್ರಿಂದ ಖಂಡಿತ ಇದು ಯಾರು ಪರವಾಗಿಲ್ಲ. ಇವರೊಬ್ಬರು ಇವ್ರ ಮಾತು, ಇವ್ರ ದಾಟಿ, ಇವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಹೊಸ ಮುಖ್ಯಮಂತ್ರಿಗಳು ಎಲ್ಲದೂ ಕೂಡ ಇದು ಒಂಥರ ರಿಯಲ್ ಎಸ್ಟೇಟ್ ರೀತಿಯಲ್ಲೇ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನೀವೇ ನೋಡಿದ್ರಿ, ಎಲ್ಲ ನೌಕರರನ್ನು ಕೂಡ ಇವತ್ತು ಕರೆಸ್ಬಿಟ್ಟು ಅವರೊಂದು ಸಮಾವೇಶ ಮಾಡೋವಂಥ ಸಂದರ್ಭದಲ್ಲಿ ಅವರು ಏನಿತ್ತು ಒಪ್ಪಂದಗಳೇನಿತ್ತು ನೀವೇ ನೋಡಿದ್ರಿ. ಅಗ್ರಿಮೆಂಟ್ ರೀತಿಯಲ್ಲೇ ಮಾತು ಅಂತಂದರೆ ಮಾತು ಎಲ್ಲಿದೆ ಅಂದರೆ ಅವ್ರದ್ದು ರಿಯಲ್ ಎಸ್ಟೇಟ್ ರೀತಿಯಲ್ಲೇ ಅಗ್ರಿಮೆಂಟ್ ಮಾಡೋ ರೀತಿಯಲ್ಲೇ. ನಿಮ್ಮ ಒಪ್ಪಂದ 2028ಕ್ಕೆ ಹೆಂಗಿರಬೇಕು ಗೊತ್ತಾ? ಈ ಧಾಟಿ ನೀವು ನೋಡಿದ್ರೆ ಇದೇನು ವಿಧಾನಸೌಧಕ್ಕೆ ನೀವು ಕಾಂಗ್ರೆಸ್ ಬೋರ್ಡ್ ಆಗಕ್ಕೆ ಕೊಟ್ಟಿದ್ದೀರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ? ನೋ, ಇದಾಗಬಾರ್ದು. ಯಾವತ್ತೂ ಕೂಡ ಆಡಳಿತನ ದುರುಪಯೋಗ ಪಡಿಸ್ಕೋಬಾರ್ದು. ನಿಮ್ಮ ಒಂದು ಕಾರ್ಯವೈಖರಿಯಿಂದ ಇವತ್ತು ಜನಗಳ ಅಭಿಪ್ರಾಯ ಮೂಡಬೇಕೇ ವಿನಃ ನೀವು ಈ ಥರ ನಾವು ಇದನ್ನು ಮಾಡಿಕೊಡ್ತೀವಿ, ನೀವು ನಮ್ಮ ಪರವಾಗಿ ನೀವು ವೋಟ್ ಹಾಕಿದ್ರೆ ಅನ್ನೋ ರೀತಿಗೆ ನೇರವಾಗಿ ನೀವು ಭಾಷಣ ಮಾಡ್ತೀರಿ. ಉಪಮುಖ್ಯಮಂತ್ರಿಗಳು ಸಾಕ್ಷಿಗೆ ಕೆಲವು ಸ್ವಾಮೀಜಿಗಳು ಕುಂಡಿಸ್ಕೊಂಡು ಅಂದರೆ ಇದು ಯಾವ ವಿಪರ್ಯಾಸ ಅಲ್ವಾ? ರಾಜ್ಯನ ಯಾವ ಕಡೆ ಕೊಂಡೊಯ್ತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು? ಎಲ್ಲಿ ಇದು ಆಡಳಿತನ ನಾವು ಸದೃಢವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವ್ರ ಕೈಲಿ? ಈ ಥರ ರಾಜಕೀಯ ಅವರು ಒಂದೊಂದು ಹೆಜ್ಜೆನೂ ಕೂಡ ಚುನಾವಣೆ ಅರ್ಥದಲ್ಲೇ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ಇವತ್ತು ರಾಜ್ಯದ ಬೊಕ್ಕಸನೂ ಕೂಡ ಇವತ್ತು ಅವರೇನು ಇದನ್ನು ಸಂಘಗಳು ಮಾಡಿ ಪಂಚಾಯತಿಲಿ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಏನು ಈ ಕಾಂಗ್ರೆಸ್ ಪಕ್ಷದ ಹಣದಿಂದ ಅಲ್ಲ, ಸರ್ಕಾರಕ್ಕೆ ಬಂದಿರತಕ್ಕಂಥ ತೆರಿಗೆ ಹಣದಲ್ಲಿ ಇವರು ಇದೆಲ್ಲ ಮಾಡಿಕೊಂಡು ಇವ್ರ ಪಕ್ಷ ಬೆಳೆಸ್ಕೊಳ್ಳೋಕ್ಕೆ ಇದೇನು ನಿಮ್ಮ ಕಾಂಗ್ರೆಸ್ ಪಕ್ಷದ ಆಸ್ತಿನ ರಾಜ್ಯದ ಬೊಕ್ಕಸ? ದಯಮಾಡಿ ಇದೆಲ್ಲದೂ ಕೂಡ ಕಡಿವಾಣ ಹಾಕಬೇಕು. ಇದಕ್ಕೆ ಚುನಾವಣಾ ಅಧಿಕಾರಿಗಳಾಗ್ಬೋದು, ಘನತೆವೆತ್ತ ರಾಜ್ಯಪಾಲರಾಗ್ಬೋದು ಮಧ್ಯ ಬಂದು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಇವತ್ತೇನು ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಒಂದು ನೀತಿ ತೊಗೋತಾ ಇದ್ದೀರಿ? ಅಲ್ಲಿಯ ಸ್ಥಳೀಯ ಶಾಸಕರು ನಮ್ಮ ಪಕ್ಷದಾಗಿದ್ದಾಗ ಒಂಥರ ಮಾತಾಡ್ತಾರೆ, ಇವಾಗ ಒಂಥರ ಮಾತಾಡ್ತಾರೆ. ಯಾವ ಇದು ಡ್ಯುಯಲ್ ಸ್ಟ್ಯಾಂಡ್ ಯಾರ್ದಿದೆ? ಈ ಥರ ಯಾಕೆ? ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಜನಗಳನ್ನ ನಾವು ದಿಕ್ತಪ್ಪತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಕೈ ಬಿಟ್ಟು ದಯಮಾಡಿ ಎಲ್ಲಿ ಬರಡು ಭೂಮಿಗಳಿದೆ ಅಲ್ಲಿ ಫಲವತ್ತವಾದಂಥ ಭೂಮಿ ಇರೋದ್ರಿಂದ ಅಲ್ಲಿ ಮಾಡಬಾರ್ದು ಅಂತಕ್ಕಂಥ ಒತ್ತಾಯ ಪ್ರಾರಂಭದಿಂದನೂ ಕೂಡ ಇದೆ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಸಂಬಂಧಿಕರೇ ಇರೋದ್ರಿಂದ ಅವರವರಲ್ಲೇ ಭಿನ್ನಾಭಿಪ್ರಾಯ ಮೂಡೋ ರೀತಿಯಲ್ಲಿ ಇವರು ಇವತ್ತು ಒಡೆದು ಆಳೋ ನೀತಿನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಕೈ ಬಿಟ್ಟು ಅಲ್ಲಿ ರೈತರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಬೇಕು ಅಂತಕ್ಕಂಥದ್ದು ಒಂದು.